ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಆ ಕಡೆ ಈ ಕಡೆ ನೋಡಿದ್ರೆ ಏನಾದ್ರು ಮಿಸ್ ಆಗಿ ರೋಡ್ ಕ್ರಾಸ್ ಮಾಡ್ಕೊಂಡ ಅನ್ಕೊಳ್ಳಿ, ನಿಮ್ಮ ಪ್ರಾಣ ಹಾನಿ ಆಗದಂತ ಗ್ಯಾರಂಟಿ ಅಂತ ಹೇಳ್ತೀನಿ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಟಾ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ನಾನಿವತ್ತು ನಮ್ಮ ದಾಬಸ್ಪೇಟೆಯಲ್ಲಿ ಬೆಂಗಳೂರಿಂದ ತುಮಕೂರಿಗೆ ಹೋಗೋ ರೋಡಲ್ಲಿ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಈ ದಾಬಸ್ಪೇಟೆ ಸರ್ಕಲ್ ಅಲ್ಲಿ ವೆಹಿಕಲ್ಗಳು ಎಷ್ಟು ಟ್ರಾಫಿಕ್ ಆಗುತ್ತೆ ಅಂತ. ಈ ಸರ್ಕಲ್ ಬೇರೆ ತುಂಬಾ ಚಿಕ್ಕದಿದೆ. ಇಲ್ಲಿ ವೆಹಿಕಲ್ ನೋಡ್ತಾ ಇರ್ಬೋದು ನೀವು, ಅಲ್ಲಿ ಟರ್ನಿಂಗ್ ಆಗಲ್ಲ. ಲಾರಿ ನೋಡಿ, ಲಾರಿ ಟರ್ನ್ ಆಗ್ಬೇಕಂದ್ರೆ ಅಂದ್ರೆ ಲೆಂತ್ ಲಾರಿಗಳು ಟರ್ನ್ ಆಗ್ಬೇಕಂದ್ರೆ ಎಷ್ಟು ಕಷ್ಟ ಇದೆ. ಇದು ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಅದ್ರಲ್ಲಿ ಬೇರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗುತ್ತೆ, ಅದ್ರ ಜೊತೆಗೆ ಆಕ್ಸಿಡೆಂಟ್ಗಳು ಆಗುತ್ತೆ. ಬನ್ನಿ, ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಇಲ್ಲಿ ಈ ಒಂದು ಸರ್ಕಲ್ ಅಲ್ಲಿ ಎಷ್ಟು ಟ್ರಾಫಿಕ್ ಆಗುತ್ತೆ ಅಂತ ತೋರಿಸ್ತೀನಿ. ಅದಕ್ಕೂ ಮೊದಲು ಇದುವರೆಗೆ ಯಾರೇ ನನ್ನ ಪಬ್ಲಿಟಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ ನಿಮ್ಗೆ ತಲುಪುತ್ತೆ ಅಂತ ಹೇಳ್ತಾ ಬನ್ನಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸ್ನೇಹಿತರೆ, ನೀವೀಗ ನೋಡ್ತಾ ಇರ್ಬೋದು ನಮ್ಮ ದಾಬಸ್ಪೇಟೆಯ ಈ ಸರ್ಕಲ್ ಅಲ್ಲಿ ವಾಹನಗಳ ದಟ್ಟಣೆ ಹೆಚ್ಚಾಗಿರುತ್ತೆ. ಅದರಲ್ಲೂ ಈ ಸರ್ಕಲ್ ಅಲ್ಲಿ ತುಂಬಾ ಲೆಂತ್ ಆಗಿರೋ ಗಾಡಿಗಳೇ ಜಾಸ್ತಿ ಓಡಾಡ್ತಿರೋದು ನೀವು ನೋಡ್ತಾ ಇರ್ಬೋದು. ಈ ಗಾಡಿ ಟರ್ನ್ ಆಗೋದಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ. ಇಂತಹ ಒಂದು ಸಂದರ್ಭದಲ್ಲಿ ಟ್ರಾಫಿಕ್ ದಟ್ಟಣೆ ಜಾಸ್ತಿ ಆಗುತ್ತೆ ನೋಡಿ. ವಾಹನಗಳು ಬೇಗ ಕ್ಲಿಯರ್ ಆಗಲ್ಲ. ದಯವಿಟ್ಟು ಇಂತಹ ಒಂದು ದಟ್ಟಣೆ ಕಡಿಮೆ ಆಗಬೇಕು. ಶಾಲಾ ವಾಹನಗಳು ಕೂಡ ಹೋಗ್ತಾ ಇರುತ್ತೆ. ನೀವು ನೋಡ್ತಾ ಇರ್ಬೋದು, ಈ ಒಂದು ಸರ್ಕಲ್ ಅಲ್ಲಿ ಈ ಕಡೆ ತುಮಕೂರು ಕಡೆ ಹೋಗೋ ವಾಹನಗಳು ಬರ್ತಾವು, ಈ ಕಡೆ ಪಾವಗಡ ಸೈಡ್ ಕಡೆ ಹೋಗೋ ವಾಹನಗಳು ಬರ್ತಾವು. ಹೀಗೆ ಎರಡು ಕಡೆ ಹೋಗೋ ವಾಹನಗಳು ದಟ್ಟಣೆ ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾಗಿ ಇಲ್ಲಿ ತುಂಬಾನೇ ಟ್ರಾಫಿಕ್ ಆಗುತ್ತೆ. ಅದರಲ್ಲೂ ಅತಿ ಹೆಚ್ಚಾಗಿ ದೊಡ್ಡ ಲಾರಿಗಳು ಓಡಾಡ್ತವು. ಹಾಗಾಗಿ ಇಲ್ಲಿ ಇನ್ನೂ ಹೆಚ್ಚಾಗಿ ಟ್ರಾಫಿಕ್ ಆಗೋ ಸಾಧ್ಯತೆ ಹೆಚ್ಚಿದೆ. ನೀವು ನೋಡ್ತಾ ಇರ್ಬೋದು ನೋಡಿ, ಪ್ರತಿ ಒಂದು ನಿಮಿಷಕ್ಕೂ ಒಂದೊಂದು ದೊಡ್ಡ ಗಾಡಿಗಳು ಈ ತರ ಹೋಗ್ತಾ ಇದ್ರೆ ಇಲ್ಲಿ ಟ್ರಾಫಿಕ್ ಆಗದೆ ಇನ್ನೇನಾಗುತ್ತೆ ಸ್ನೇಹಿತರೆ ಅಲ್ವಾ? ನೋಡಿ, ಈ ಒಂದು ಗಾಡಿ ಟರ್ನ್ ಆಗೋದಕ್ಕೆ 2 ಮಿನಿಟ್ಸ್ 3 ಮಿನಿಟ್ಸ್ ಬೇಕು. ಅಲ್ಲಿವರೆಗೂ ಹಿಂದೆ ವೆಹಿಕಲ್ಗಳು ಹಾಗೆ ನಿಂತಿರುತ್ತೆ. ಆಗ ಟ್ರಾಫಿಕ್ ಆಸ್ ಯೂಶುವಲಿ ಹಾಗೆ ಆಗುತ್ತೆ. ಇದ್ರ ಬಗ್ಗೆ ಆದಷ್ಟು ಬೇಗ ನಮ್ಮ ಟ್ರಾಫಿಕ್ ಪೊಲೀಸ್ ಅಧಿಕಾರಿಗಳು ಗಮನ ಹರಿಸಬೇಕು. ಇದ್ರ ಕಡೆ ಒಂದು ಕ್ರಮ ಕೈಗೊಳ್ಬೇಕಂತ ನಾನು ನನ್ನ ಪಬ್ಲಿಟಾ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ತಮ್ಮಲ್ಲಿ ಕಳಕಳಿಂದ ಕೇಳ್ಕೊತೀನಿ. ಯಾಕಂದ್ರೆ ಈ ಒಂದು ಜಾಗ ಬೇಗ ಕ್ಲಿಯರ್ ಆದ್ರೆ ಹಿಂದಿರ್ತಕ್ಕಂಥ ವಾಹನಗಳು ಬೇಗ ಇಲ್ಲಿಂದ ಹೋಗೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ದೊಡ್ಡ ವಾಹನಗಳು ಬರದೇ ಇರೋ ತರ ಒಂದು ಕ್ರಮ ಕೈಗೊಳ್ಳಬೇಕು. ಈ ತರ ಒಂದು ಟ್ರಾಫಿಕ್ನ ಕಡಿಮೆ ಮಾಡಬೇಕು ಅಂತ ನಾನು ನಮ್ಮ ಟ್ರಾಫಿಕ್ ಪೊಲೀಸ್ ಅಧಿಕಾರಿಗಳನ್ನ ಮಗದೊಮ್ಮೆ ಕೇಳ್ಕೊತಾ ಇದ್ದೀನಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ದಯವಿಟ್ಟು ಶೇರ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಇಷ್ಟೊತ್ತು ನೀವು ನೋಡಿದ್ರಲ್ವಾ, ನೋಡಿ ದಯವಿಟ್ಟು ಈ ಒಂದು ಸರ್ಕಲ್ ಅಲ್ಲಿ ಯಾರು ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಆ ಕಡೆ ಈ ಕಡೆ ನೋಡಿದ್ರೆ ಏನಾದ್ರು ಮಿಸ್ ಆಗಿ ರೋಡ್ ಕ್ರಾಸ್ ಮಾಡ್ಕೊಂಡ ಅನ್ಕೊಳ್ಳಿ, ಗ್ಯಾರಂಟಿ ನಿಮ್ಮ ಪ್ರಾಣ ಹಾನಿ ಆಗದಂತ ಗ್ಯಾರಂಟಿ ಅಂತ ಹೇಳ್ತೀನಿ. ದಯವಿಟ್ಟು ಆದಷ್ಟು ಜಾಗರೂಕತೆಯಿಂದ ಈ ಸರ್ಕಲ್ ಅಲ್ಲಿ ನೀವು ಕ್ರಾಸ್ ಮಾಡ್ಬೇಕಂತ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ. ಜೈ ಕರ್ನಾಟಕ.